ವರ್ತನವಾದವನ್ನು ವಿವರಿಸುವ ಪ್ರಥಮ ಭಾಗದಲ್ಲಿ ನಾನು ನಿಮಗೆ ವರ್ತನವಾದ ಯುಎಸಿಎಯಲ್ಲಿ ಆರಂಭವಾಯಿತು ಮತ್ತು ಶೀತಲ ಸಮರದ ಸಂದರ್ಭದಲ್ಲಿ ಆರಂಭವಾಯಿತು ಎನ್ನುವುದನ್ನು ಹೇಳಿದ್ದೆ. ಇನ್ ದ ಫಸ್ಟ್ ಪಾರ್ಟ್ ಆಫ್ ಎಕ್ಸ್ಪ್ಲೈನಿಂಗ್ ಬಿಹೇವಿಯರಲಿಸಮ್, ಐ ಎಕ್ಸ್ಪ್ಲೈನ್ ಟು ಯು ದ್ಯಾಟ್ ದ ಬಿಹೇವಿಯರಲಿಸಮ್ ಬಿಗ್ಯಾನ್ ಇನ್ ಯುನೈಟೆಡ್ ಸ್ಟೇಟ್ಸ್. ಇಟ್ ಬಿಗ್ಯಾನ್ ಡ್ಯೂರಿಂಗ್ ದ ಕೋಲ್ಡ್ ವಾರ್ ಪೀರಿಯಡ್ ಅಂತ ಹೇಳಿದ್ದೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅದು ಏನನ್ನು ವಿರೋಧಿಸಿತು ಮತ್ತು ಏನನ್ನು ಪ್ರತಿಪಾದಿಸಿ ಬೆಳೆಯಿತು ಎನ್ನುವ ಅಂಶ ವಿವರಿಸುತ್ತೇನೆ. ವರ್ತನವಾದಿ ದೃಷ್ಟಿಕೋನ ಯಾವುದನ್ನು ವಿರೋಧಿಸಿ ಬೆಳೆಯಿತು? ವಾಟ್ ಡಿಡ್ ಬಿಹೇವಿಯರಲ್ ಅಪ್ರೋಚ್ ಒಪೋಸ್? ಈಗ ಈ ಪ್ರಶ್ನೆ. ವರ್ತನವಾದಿ ವಾಗ್ಮಯ ನಿಂತಿರುವುದು ಸ್ವಾಭಾವಿಕ ವಿಜ್ಞಾನಗಳು ಮತ್ತು ಸಮಾಜ ವಿಜ್ಞಾನಗಳು ಎನ್ನುವ ದ್ವಂದ್ವತೆಯ ಮೇಲೆ. ವಾಗ್ಮಯ ಅಂದರೆ ಚರ್ಚೆ. ದ ಡಿಬೇಟ್ ಆಫ್ ಬಿಹೇವಿಯರಲಿಸಮ್ ಸ್ಟ್ಯಾಂಡ್ಸ್ ಆನ್ ದ ಬೈನರಿ ದ್ವಂದ್ವತೆ ಬಿಟ್ವೀನ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸಸ್. ಸ್ವಾಭಾವಿಕ ವಿಜ್ಞಾನಗಳಲ್ಲಿ ಹೇಗೆ ಎನ್ನುವ ಪ್ರಶ್ನೆ ಮುಖ್ಯವಾಗಿರ್ತದೆ. ಇನ್ ನ್ಯಾಚುರಲ್ ಸೈನ್ಸಸ್ ವೈ ಕ್ವಶ್ಚನ್ ಈಸ್ ಪ್ರಾಮಿನೆಂಟ್. ಸ್ವಾಭಾವಿಕ ವಿಜ್ಞಾನಗಳಲ್ಲಿ ಇನ್ ನ್ಯಾಚುರಲ್ ಸೈನ್ಸಸ್ ಅಂದರೆ ರಾಸಾಯನಿಕ ಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ ಇವೆಲ್ಲ ಸ್ವಾಭಾವಿಕ ವಿಜ್ಞಾನಗಳು. ಇಲ್ಲಿ ಒಂದು ವಿಷಯದ ಕುರಿತು ಜ್ಞಾನ ಅಂದರೆ ನಾಲೆಜ್ ಆಫ್ ಎ ಥಿಂಗ್ ಮೀನ್ಸ್ ಅದನ್ನು ನಿಯಂತ್ರಿಸುವ ಸಾಮರ್ಥ್ಯ, ಕೆಪ್ಯಾಸಿಟಿ ಟು ಕಂಟ್ರೋಲ್ ಇಟ್. ಓರ್ವ ವಿಜ್ಞಾನಿ ನನಗೆ ಕೋವಿಡ್ ತಿಳಿದಿದೆ ಅಂದಾಗ, ವೆನ್ ಎ ಸೈಂಟಿಸ್ಟ್ ಸೇಸ್ ದ್ಯಾಟ್ ಹಿ ನೋಸ್ ಕೋವಿಡ್, ಅದನ್ನು ನಿಯಂತ್ರಿಸುವ ಸಾಮರ್ಥ್ಯ ತನಗೆ ಇದೆ ಎಂದು ಅವನು ಅಥವಾ ಅವಳು ಹೇಳಬಹುದು. ಹಿ ಕ್ಯಾನ್ ಸೇ ದ್ಯಾಟ್ ಹಿ ಆರ್ ಶಿ ಹ್ಯಾಸ್ ದ ಕೆಪ್ಯಾಸಿಟಿ ಟು ಕಂಟ್ರೋಲ್ ಇಟ್. ಈ ನಿಯಂತ್ರಣ ಪ್ರಾಯೋಗಿಕ ವಿಧಾನದಿಂದ ಸಾಧ್ಯವಾಗುತ್ತದೆ. ದಿಸ್ ಕಂಟ್ರೋಲ್ ಈಸ್ ಪಾಸಿಬಲ್ ಥ್ರೂ ಪ್ರಾಕ್ಟಿಕಲ್ ಮೆಥಡ್. ಪ್ರಾಯೋಗಿಕ ವಿಧಾನ ಅಂದರೆ ಪ್ರಾಕ್ಟಿಕಲ್ ಮೆಥಡ್ ಮೀನ್ಸ್ ಒಂದು ವಿಷಯವನ್ನು ನಿರಂತರ ನೋಡಿ, ಬೈ ಅಬ್ಸರ್ವಿಂಗ್ ಅ ಥಿಂಗ್ ಕಂಟಿನ್ಯೂಸ್ಲಿ, ಅದರ ಕ್ರಮಗಳನ್ನು ಪುನರಾವರ್ತನೆಯ ರೀತಿಗಳನ್ನು ಅರಿತು, ಬೈ ನೋಯಿಂಗ್ ಇಟ್ಸ್ ಸಿಸ್ಟಮ್ ಆಫ್ ರಿಪಿಟೇಷನ್ಸ್, ಕ್ರಮಬದ್ಧ ಸಂಶೋಧನೆಯಿಂದ ಥ್ರೂ ಸಿಸ್ಟಮ್ಯಾಟಿಕ್ ರಿಸರ್ಚ್ ತೀರ್ಮಾನಕ್ಕೆ ಬರುವುದು, ಕಮ್ಮಿಂಗ್ ಟು ಎ ಕನ್ಕ್ಲೂಷನ್. ಮತ್ತು ಈ ತೀರ್ಮಾನ ಮುನ್ನೋಟದಿಂದ ಮುಂದೆ ಏನಾಗ್ತದೆ ಎನ್ನುವಂಥ ಊಹಿಸುವ ಶಕ್ತಿಯನ್ನು ವಿಜ್ಞಾನಿಗೆ ಕೊಡ್ತದೆ. ದಿಸ್ ಕನ್ಕ್ಲೂಷನ್ ಗಿವ್ಸ್ ದ ಕೆಪ್ಯಾಸಿಟಿ ಆಫ್ ಪ್ರೆಡಿಕ್ಷನ್ ಫಾರ್ ದ ಸೈಂಟಿಸ್ಟ್. ಆದರೆ ರಾಜ್ಯಶಾಸ್ತ್ರವನ್ನು ಸೇರಿ ಸಾಮಾಜಿಕ ಅಧ್ಯಯನಗಳಲ್ಲಿ, ಬಟ್ ಇನ್ ದ ಸ್ಟಡಿ ಆಫ್ ಸೋಷಿಯಲ್ ಸೈನ್ಸಸ್, ಏಕೆ ಎನ್ನುವಂಥ ಪ್ರಶ್ನೆಗಳೇ ಮುಖ್ಯವಾಗುತ್ತವೆ ಅಂತ ವರ್ತನವಾದದ ಕಂಪ್ಲೇಂಟ್. ವೈ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಇಸ್ ದ ಕಂಪ್ಲೇಂಟ್ ಆಫ್ ಬಿಹೇವಿಯರಲಿಸಮ್. ಮೌಲ್ಯ ಪ್ರಾಧಾನ್ಯತೆಗೆ ಇಲ್ಲಿ ಮಹತ್ವ. ವ್ಯಾಲ್ಯೂ ಬೇಸ್ಡ್ ಸ್ಟಡೀಸ್ ಆರ್ ಇಂಪಾರ್ಟೆಂಟ್. ಉದಾಹರಣೆಗೆ ಉತ್ತಮ ಬದುಕು ಯಾಕೆ, ವೈ ಗುಡ್ ಲೈಫ್, ಉತ್ತಮ ರಾಜ್ಯ ಯಾಕಿರಬೇಕು, ವೈ ಗುಡ್ ಸ್ಟೇಟ್ ಎಕ್ಸಿಸ್ಟ್ ಇತ್ಯಾದಿ ಪ್ರಶ್ನೆಗಳು ಇಲ್ಲಿ ಪ್ರಮುಖ. ದೀಸ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಇನ್ ಸೋಷಿಯಲ್ ಸೈನ್ಸಸ್. ಈಗ ಮೌಲ್ಯಾಧಾರಿತ ಪ್ರಶ್ನೆಗಳನ್ನು ನಾವು ಕೇಳಿದಾಗ, ಏಕೆ ಎನ್ನುವಂಥ ಪ್ರಶ್ನೆಗಳನ್ನು ನಾವು ಕೇಳಿದಾಗ, ವೆನ್ ಯು ಆಸ್ಕ್ ನಾರ್ಮೆಟಿವ್ ಕ್ವಶನ್ಸ್, ಮೌಲ್ಯಾಧಾರಿತ ನಾರ್ಮೆಟಿವ್, ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಉತ್ತರ ಅರ್ಥ ಪ್ರಧಾನ. ಇಟ್ಸ್ ಎಕ್ಸ್ಪ್ಲನೇಷನ್ ಈಸ್ ಮೀನಿಂಗ್ ಸೆಂಟರ್ಡ್. ಪ್ರಯೋಗ ಪ್ರಧಾನವಾಗಿರುವುದಿಲ್ಲ, ಈಸ್ ನಾಟ್ ಎಕ್ಸ್ಪೆರಿಮೆಂಟಲ್ ಸೆಂಟರ್ಡ್. ಅರ್ಥ ಪ್ರಧಾನತೆಯಲ್ಲಿ ಏನಾಗ್ತದೆ ಅಂದರೆ ಅಂತರ್ ಸಂಬಂಧೀಯ ಸತ್ಯಗಳು ಸೃಷ್ಟಿಯಾಗುತ್ತವೆ. ಇನ್ ಮೀನಿಂಗ್ ಸೆಂಟರ್ಡ್ ಡಿಸ್ಕೋರ್ಸ್ ಇಂಟರ್ ಸಬ್ಜೆಕ್ಟಿವ್ ಟ್ರುತ್ ಈಸ್ ಕ್ರಿಯೇಟೆಡ್. ನಾನು 3 ಥರದ ಸತ್ಯಗಳು ಇವೆ. ಆಬ್ಜೆಕ್ಟಿವ್ ಟ್ರುತ್, ವಸ್ತುನಿಷ್ಠ ಸತ್ಯ, ಅಂತರ್ ಸಂಬಂಧೀಯ ಸತ್ಯ, ಇಂಟರ್ ಸಬ್ಜೆಕ್ಟಿವ್ ಟ್ರುತ್ ಮತ್ತು ಸಬ್ಜೆಕ್ಟಿವ್ ಟ್ರುತ್, ವ್ಯಕ್ತಿಗತ ಸತ್ಯ. ಈಗ ಭೂಮಿಗೆ ಗುರುತ್ವಾಕರ್ಷಣಾ ಶಕ್ತಿ ಇದೆ. ಅರ್ತ್ ಹ್ಯಾಸ್ ದ ಪವರ್ ಆಫ್ ಗ್ರಾವಿಟಿ. ಅದು ಯಾವ ಸತ್ಯ? ಅದು ಆಬ್ಜೆಕ್ಟಿವ್ ಸತ್ಯ, ಎಲ್ಲರಿಗೂ ಅನ್ವಯಿಸುವಂಥ ಸತ್ಯ. ಅದನ್ನು ಪ್ರಾಯೋಗಿಕವಾಗಿ ವಿಜ್ಞಾನಿಗಳು ಪ್ರೂವ್ ಮಾಡಿ ತೋರಿಸ್ತಾರೆ. ಇನ್ನು ಈಗ ಹಣಕ್ಕೆ ಮೌಲ್ಯ ಇದೆ, ಮನಿ ಹ್ಯಾಸ್ ವ್ಯಾಲ್ಯೂ.
ಇದು ಅಂತರ್ ಸಂಬಂಧೀಯ ಸತ್ಯ. ಇಟ್ ಈಸ್ ಎ ಇಂಟರ್ ಸಬ್ಜೆಕ್ಟಿವ್ ಟ್ರುತ್. ಹಣಕ್ಕೆ ಮೌಲ್ಯ ಇದೆ ಅಂತ ಹೇಳಿ ನಾವೆಲ್ಲರೂ ನಂಬ್ತೇವೆ, ಊಹಿಸ್ತೇವೆ. ಅದು ಅಂತರ್ ಸಂಬಂಧೀಯ ಸತ್ಯ. ಅದು ಗುರುತ್ವಾಕರ್ಷಣ ಶಕ್ತಿಯ ಥರ ಅಲ್ಲ. ಇನ್ನು ವ್ಯಕ್ತಿಗತ ಸತ್ಯ ಅಂದರೆ ನಾನು ಮಾತ್ರ ಸತ್ಯ ಅಂತ ನಂಬುವಂಥ ತಿಳುವಳಿಕೆ, ಅದು ವ್ಯಕ್ತಿಗತ ಸತ್ಯ. ಈಗ ವಿಜ್ಞಾನದ ಸತ್ಯಗಳು ವಸ್ತುನಿಷ್ಠ, ಆಬ್ಜೆಕ್ಟಿವ್. ಆದರೆ ಸಮಾಜ ವಿಜ್ಞಾನದ ಸತ್ಯಗಳು ಅಂತರ್ ಸಂಬಂಧೀಯ ಸತ್ಯಗಳು, ಇಂಟರ್ ಸಬ್ಜೆಕ್ಟಿವ್ ಟ್ರುತ್ಸ್. ವರ್ತನವಾದದ ಕಂಪ್ಲೇಂಟ್ ಏನಂದರೆ, ವರ್ತನವಾದದ ಸಮಸ್ಯೆ ಏನಂದರೆ, ಅಂತರ್ ಸಂಬಂಧೀಯ ಸತ್ಯಗಳು ಇಂಟರ್ ಸಬ್ಜೆಕ್ಟಿವ್ ಟ್ರುತ್ಸ್ ಮತ್ತು ವ್ಯಕ್ತಿನಿಷ್ಠ ಸತ್ಯಗಳು ಆ್ಯಂಡ್ ಸಬ್ಜೆಕ್ಟಿವ್ ಟ್ರುತ್ಸು ಅವು ಕಾಲ್ಪನಿಕ ಭ್ರಮೆಗಳೂ ಆಗಿರ್ಬೋದು. ದೇ ಕ್ಯಾನ್ ಬಿ ಇಮ್ಯಾಜಿನೇಷನ್ಸ್. ಅವುಗಳಿಗೆ ವಸ್ತುನಿಷ್ಠತೆ ಇಲ್ಲ. ದೇ ಡಸಂಟ್ ಹ್ಯಾವ್ ದ ಆಬ್ಜೆಕ್ಟಿವಿಟಿ ಆಫ್ ಸೈನ್ಸ್. ಆ ಸತ್ಯಗಳು ಪ್ರಯೋಗ ಪ್ರಧಾನ ಅಲ್ಲ. ದೋಸ್ ಟ್ರುತ್ಸ್ ಆರ್ ನಾಟ್ ಎಕ್ಸ್ಪೆರಿಮೆಂಟಲ್ ಬೇಸ್ಡ್. ಆದುದರಿಂದ ರಾಜ್ಯಶಾಸ್ತ್ರದಲ್ಲಿ ಕೂಡ ವಸ್ತುನಿಷ್ಠತೆಯ ಸತ್ಯಗಳು ಪ್ರಾಮುಖ್ಯತೆಯನ್ನು ಪಡೆಯಬೇಕು. ದೇರ್ಫೋರ್ ಇನ್ ಪೊಲಿಟಿಕಲ್ ಸೈನ್ಸ್ ಆಲ್ಸೋ ದ ಆಬ್ಜೆಕ್ಟಿವ್ ಟ್ರುತ್ಸ್ ಶುಡ್ ಗೇನ್ ಪ್ರಾಮಿನೆನ್ಸ್. ಆ ಕಾರಣದಿಂದ ವರ್ತನವಾದ ನಾರ್ಮೆಟಿವ್ ಮೌಲ್ಯಾಧಾರಿತ ಅಧ್ಯಯನಗಳನ್ನು ವಿರೋಧಿಸ್ತದೆ. ದೇರ್ಫೋರ್ ಬಿಹೇವಿಯರಲಿಸಮ್ ಒಪೋಸಸ್ ನಾರ್ಮೆಟಿವ್ ಮೆಥಡ್ಸ್ ಆಫ್ ಸ್ಟಡಿ. ಅಫ್ಕೋರ್ಸ್ ಸುಮಾರು ಚರ್ಚೆಗಳ ನಂತರ ಪೋಸ್ಟ್ ಬಿಹೇವಿಯರಲಿಸಮ್ ಅಂತ ಬರ್ತದೆ, ಹೊಸ ವರ್ತನವಾದ, ನವವರ್ತನವಾದ ಅಂತ ಬರ್ತದೆ. ಆಗ ಅವರು ಅಲ್ಲಿ ಕೂಡ ಅಂತರ್ ಸಂಬಂಧೀಯ ಸತ್ಯಗಳ ಪ್ರಾಮುಖ್ಯತೆಯನ್ನು ಒಪ್ಪಿಕೊಳ್ತಾರೆ. ದೇ ಅಕ್ಸೆಪ್ಟ್ ದ ವ್ಯಾಲಿಡಿಟಿ ಆಫ್ ಇಂಟರ್ ಸಬ್ಜೆಕ್ಟಿವ್ ಟ್ರುತ್ಸ್. ಏನೇ ಇರಲಿ, ಇಲ್ಲಿ ನಮಗೆ ಇಷ್ಟು ವಿವರಣೆ ಸಾಕು. ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ವರ್ತನವಾದ ಮನಃಶಾಸ್ತ್ರದ ಪ್ರಾಯೋಗಿಕ ವಿಧಾನಗಳನ್ನು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಅಳವಡಿಸಲು ಪ್ರಯತ್ನಿಸುತ್ತದೆ. ಬಿಹೇವಿಯರಲಿಸಮ್ ಇನ್ ಪೊಲಿಟಿಕಲ್ ಸೈನ್ಸ್ ಟ್ರೈಸ್ ಟು ಅಪ್ಲೈ ದ ಮೆಥಡ್ಸ್ ಆಫ್ ಸೈಕಾಲಜಿ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಈಗ ಮೆದುಳು ಮತ್ತು ಮನಸ್ಸನ್ನು ಪ್ರಾಯೋಗಿಕವಾಗಿ ತಿಳಿಯುವ ವಿಜ್ಞಾನಗಳಿಗೆ, ದ ಸೈನ್ಸಸ್ ವಿಚ್ ಸ್ಟಡಿ ಮೈಂಡ್ ಆ್ಯಂಡ್ ಬ್ರೈನ್ ಸೈಕಾಲಜಿ, ಏನು ಮುಖ್ಯವಾಗ್ತದೆ ಅಂತ ಹೇಳಿದರೆ, ಎಲ್ಲ ಪ್ರಾಣಿಗಳ ಮೆದುಳು ಮತ್ತು ಮನಸ್ಸು, ದ ಬ್ರೈನ್ ಆಫ್ ದ ಎನಿಮಲ್ಸ್, ಹೇಗೆ ಕೆಲಸ ಮಾಡ್ತದೆ, ಹೌ ಡಸ್ ಇಟ್ ವರ್ಕ್. ಹೊರಗಿನ ಪ್ರೇರಣೆಗಳು, ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್, ಇಂದ್ರಿಯಗಳಲ್ಲಿ ಸಂಜ್ಞೆಗಳಾಗಿ ಬಿಕಮ್ ದ ಸೈನ್ಸ್ ಇನ್ ದ ಸೆನ್ಸಸ್, ಮೆದುಳಿಗೆ ಹೋಗ್ತವೆ, ಗೋ ಟು ದ ಬ್ರೈನ್. ಮೆದುಳಿನ ಜೈವಿಕ ರಾಸಾಯನಿಕ ಕ್ರಿಯೆಗಳು, ದ ಬಯೋಕೆಮಿಕಲ್ ಪ್ರೊಸೆಸಸ್ ಇನ್ ದ ಬ್ರೈನ್, ಅದನ್ನು ಅರಿವನ್ನಾಗಿ ಪರಿವರ್ತಿಸುತ್ತದೆ. ಈ ಅರಿವಿನ ಪ್ರಕ್ರಿಯೆಗಳನ್ನು ಲೆಕ್ಕಾಚಾರಗಳಲ್ಲಿ ಅಂಕಿಅಂಶಗಳಲ್ಲಿ ಹೇಳುವ ಸಾಮರ್ಥ್ಯ ಅಲ್ಲಿ ಸಿಗ್ತದೆ. ದಿಸ್ ನಾಲೆಜ್ ಈಸ್ ಕನ್ವರ್ಟೆಡ್ ಇಂಟು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಈಗ ಉದಾಹರಣೆಗೆ ನೋಡಿ, ಒಂದು ಪದ್ಯದ ಉದಾಹರಣೆ. ಯುವಾಲ್ ನೋವಾ ಹರಾರಿ ಅಂತ ಒಬ್ಬರು ಲೇಖಕರಿದ್ದಾರೆ, ಸ್ಯಾಪಿಯನ್ಸ್ ಅಂತ ಪುಸ್ತಕದಲ್ಲಿ ಕೊಡುವ ವಿವರಣೆ ಇದು. ಈಗ ಇಬ್ಬರು ಪ್ರೇಮಿಗಳು ಪರಸ್ಪರ ಮಾತಾಡ್ತಾರೆ. ಟೂ ಲವರ್ಸ್ ಟಾಕ್. ಯಾರು ಯಾರನ್ನು ಜಾಸ್ತಿ ಪ್ರೀತಿಸ್ತಾರೆ, ಹೂ ಲವ್ಸ್ ಮೋರ್. ಆಗ ಹುಡುಗ ಹುಡುಗಿಗೆ ಕೇಳ್ತಾನೆ, ಯಾರು ನೀನು ಜಾಸ್ತಿ ಪ್ರೀತಿ ಮಾಡ್ತೀಯಾ, ನಾನು ಜಾಸ್ತಿ ಪ್ರೀತಿ ಮಾಡ್ತೇನಾ ಅಂತ ಹೇಳಿ. ಆಗ ಹುಡುಗಿ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಪ್ರೀತಿ ಇರ್ತದೆ ಅಂತ ಹೇಳುವಾಗ ಹುಡುಗ ಹೇಳ್ತಾನೆ, ನೀನು ಆ ಥರದ ಉತ್ತರ ಕೊಡಬೇಡ, ಟೆಲ್ ಇಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಟೆಲ್ ಇಟ್ ಇನ್ ಪರ್ಸಂಟೇಜಲ್ಲಿ ಹೇಳು ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಹೇಳಿ. ಹೀಗೆ ಅಂಕಿ ಅಂಶಗಳಲ್ಲಿ ಹೇಳಬೇಕಂತ ಹೇಳಿದರೆ, ಪ್ರೀತಿ ಮಾಡುವಾಗ ಒಂದು ಸಣ್ಣ ಕೈಗೆ ವಾಚ್ ಥರ ಮಿಷಿನ್ ಕಟ್ಟಬೇಕು. ಆ ಮಿಷಿನ್ ನಿಮ್ಮ ದೇಹದಲ್ಲಿ ಆಗುವಂಥ ಜೈವಿಕ ಕ್ರಿಯೆಗಳನ್ನು ಎಳೆದುಕೊಂಡು ಅದನ್ನು ಅಂಕಿಅಂಶಗಳ ಮೀಟರ್ನಲ್ಲಿ ನಿಮಗೆ ಹೇಳ್ತದೆ. ಈಗ ಫಾರ್ ಎಕ್ಸಾಂಪಲ್, ಸಕ್ಕರೆ ಕಾಯಿಲೆ ಬಂದವರು ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿ ಸಕ್ಕರೆ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ಪರ್ಸಂಟೇಜಲ್ಲಿ, ಸಂಖ್ಯೆಗಳಲ್ಲಿ ರಿಪೋರ್ಟ್ ಕೊಡ್ತಾರೆ. ಆ ಥರದ ರಿಪೋರ್ಟು ಸಿಗಬೇಕು. ಅದೇ ಥರ
ರಾಜಕೀಯ ವರ್ತನೆಗಳನ್ನು ಕೂಡ ನಾವು ಲೆಕ್ಕಾಚಾರವನ್ನಾಗಿ ಅಂಕಿಗಳನ್ನಾಗಿ ಬದಲಾಯಿಸಬೇಕು. ವಿ ಶುಡ್ ಕನ್ವರ್ಟ್ ದ ನಾಲೆಜ್ ಇಂಟು ಸ್ಟ್ಯಾಟಿಸ್ಟಿಕ್ಸ್. ಇದು ಆಗ ಏನಾಗ್ತದೆ, ಜ್ಞಾನಕ್ಕೆ ವಸ್ತುನಿಷ್ಠತೆ ಸಾಧ್ಯವಾಗ್ತದೆ. ದ ಆಬ್ಜೆಕ್ಟಿವಿಟಿ ಬಿಕಮ್ಸ್ ಪಾಸಿಬಲ್. ಈ ವಿಧಾನವನ್ನು ರಾಜ್ಯಶಾಸ್ತ್ರದಲ್ಲೂ ಕೂಡ ಜಾರಿಗೆ ತರಬೇಕು. ದಿಸ್ ಮೆಥಡ್ ಶುಡ್ ಬಿ ಫಾಲೋಡ್ ಇನ್ ಪೊಲಿಟಿಕಲ್ ಸೈನ್ಸ್. ಅದಕ್ಕೋಸ್ಕರ ವರ್ತನವಾದಿ ವಿಧಾನದ ಅಧ್ಯಯನ ಕ್ರಮದಲ್ಲಿ ಇನ್ ದ ಪ್ಯಾಟರ್ನ್ ಆಫ್ ದ ಸ್ಟಡಿ ಆಫ್ ಬಿಹೇವಿಯರಲಿಸಮ್ ಏನಾಗ್ತದೆ, ಸಮೀಕ್ಷೆಗಳನ್ನು ಮಾಡುವುದು, ಕಂಡಕ್ಟಿಂಗ್ ಸರ್ವೇಸ್, ಆ ಸಮೀಕ್ಷೆಗಳನ್ನು ವಿಶ್ಲೇಷಿಸುವುದು, ಅನಲೈಸಿಂಗ್ ದೋಸ್ ಸರ್ವೇಸ್, ಅಂಕಿಅಂಶಗಳ ಆಧಾರದಲ್ಲಿ ಅದನ್ನು ಹೇಳೋದು, ಪ್ರೆಸೆಂಟಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಈ ವಿಧಾನಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಹೆಚ್ಚಾಗಿ ಇಲೆಕ್ಷನ್ ಸ್ಟಡೀಸಿಗೆ ಇದನ್ನು ಬಳಸ್ತಾರೆ. ಚುನಾವಣೆಗಳ ಅಧ್ಯಯನಕ್ಕೆ ಇದು ಒಳ್ಳೆಯದಾಗ್ತದೆ. ಇಟ್ ಈಸ್ ಎ ಗುಡ್ ಮೆಥಡ್ ಟು ಸ್ಟಡಿ ಎಲೆಕ್ಟರಲ್ ಪ್ರಾಸೆಸ್. ಚುನಾವಣಾ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದು ಸಹಾಯ ಆಗ್ತದೆ. ಸೊ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಇಂತಹ ಪ್ರಾಯೋಗಿಕತೆ ಬೆಳೆಯಬೇಕು. ಸಚ್ ಎಕ್ಸ್ಪೆರಿಮೆಂಟಲಿಸಮ್ ಶುಡ್ ಗ್ರೋ ಇನ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಯಾಕೆ ಅಂತ ಹೇಳಿದರೆ, ಅಧ್ಯಯನಗಳು ಆದಷ್ಟು ವಸ್ತುನಿಷ್ಠವಾಗಬೇಕು. ಸ್ಟಡೀಸ್ ಶುಡ್ ಬಿ ಆಬ್ಜೆಕ್ಟಿವ್. 3 ರೀತಿಯ ಸತ್ಯಗಳು ಇವೆ ಅಂತ ನಾನು ಹೋದ ಸಲ ಹೇಳಿದ್ದೆ. ಆಬ್ಜೆಕ್ಟಿವ್ ಸತ್ಯ ಅಥವಾ ವಸ್ತುನಿಷ್ಠ ಸತ್ಯ, ಅಂತರ್ಸಂಬಂಧೀಯ ಸತ್ಯ, ವ್ಯಕ್ತಿಗತ ಸತ್ಯ. ಅಂತರ್ಸಂಬಂಧೀಯ ಸತ್ಯಗಳಿಗಿಂತ ಹೆಚ್ಚು ವಸ್ತುನಿಷ್ಠ ಸತ್ಯಗಳು ಪ್ರಾಯೋಗಿಕ ವಿಧಾನಗಳಿಂದ ಸಾಧ್ಯ ಆಗುವುದರಿಂದ ಏನಾಗ್ತದೆ, ಆದಷ್ಟು ಅಧ್ಯಯನ ಸಾರ್ವತ್ರಿಕವಾಗುತ್ತದೆ. ಅದನ್ನು ಎಲ್ಲ ಕಡೆ ಅಳವಡಿಸಬಹುದು. ಸ್ಟಡಿ ಬಿಕಮ್ಸ್ ಯೂನಿವರ್ಸಲ್. ಇಲ್ಲಿ ಏನಾಗ್ತದೆ ನೋಡಿ, ರಾಜ್ಯಶಾಸ್ತ್ರದ ಅರ್ಥ ಪ್ರಧಾನತೆಯಿಂದಾಗಿ ಡ್ಯೂ ಟು ದ ಎಕ್ಸೆಸಿವ್ ಇಂಪಾರ್ಟೆನ್ಸ್ ಫಾರ್ ಮೀನಿಂಗ್, 2 ಯುದ್ಧಗಳು ಯಾಕೆ ಆಯಿತು, ನ್ಯಾಸಿಸಮ್ ಫ್ಯಾಸಿಸಮ್ ಯಾಕೆ ಬೆಳೆಯಿತು, ಯುದ್ಧಗಳು ಹಿಂಸೆಗಳು ಯಾಕೆ ಸಂಭವಿಸ್ತವೆ, ಇದನ್ನು ವಿವರಿಸುವ ಸಾಮರ್ಥ್ಯ ರಾಜ್ಯಶಾಸ್ತ್ರಕ್ಕೆ ಇಲ್ಲ. ಪೊಲಿಟಿಕಲ್ ಸೈನ್ಸ್ ಡಸಂಟ್ ಹ್ಯಾವ್ ದಿಸ್ ಕೆಪ್ಯಾಸಿಟಿ. ಅದು ವಸ್ತುನಿಷ್ಠವಾದರೆ ಇಫ್ ಇಟ್ ಬಿಕಮ್ಸ್ ಆಬ್ಜೆಕ್ಟಿವ್, ಅದನ್ನು ವಿವರಿಸ್ಬೋದು. ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಎನ್ನುವಂತಹ ಒಂದು ಪ್ರಯತ್ನ. ಹೀಗೆ ವರ್ತನವಾದ ಪ್ರಾಯೋಗಿಕ ವಿಧಾನಗಳ ಅಳವಡಿಕೆಗೆ ಒಲವು ತೋರಿಸ್ತದೆ. ದಸ್ ಬಿಹೇವಿಯರಲಿಸಮ್ ಶೋಸ್ ಇಂಟ್ರೆಸ್ಟ್ ಇನ್ ಅಡಾಪ್ಟಿಂಗ್ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಇನ್ ಪೊಲಿಟಿಕಲ್ ಸೈನ್ಸ್. ಸೊ ನಾರ್ಮೇಟಿವ್ ವಿಧಾನಗಳನ್ನು ಅದು ವಿರೋಧಿಸ್ತದೆ. ಯಾಕೆ ಎನ್ನುವಂಥ ಪ್ರಶ್ನೆಗಳು ಅಧ್ಯಯನದಲ್ಲಿ ಹೆಚ್ಚು ಬರಬಾರ್ದು. ವೈ ಕ್ವಶನ್ಸ್ ಶುಡ್ ಬಿ ಕೆಪ್ಟ್ ಔಟ್ ಆಫ್ ದ ಸ್ಟಡಿ. ಹೌ ಕ್ವಶನ್ಸ್, ಹೇಗೆ ಎನ್ನುವಂಥ ಪ್ರಶ್ನೆಗಳು ಪ್ರಾಮುಖ್ಯತೆಯನ್ನು ಪಡೆಯಬೇಕು. ಹೌ ಕ್ವಶನ್ಸ್ ಶುಡ್ ಬಿಕಮ್ ಇಂಪಾರ್ಟೆಂಟ್. ಮತ್ತು ಹೆಚ್ಚು ಪ್ರಾಯೋಗಿಕವಾಗಿ ಅದನ್ನು ಅಂಕಿಅಂಶಗಳಲ್ಲಿ, ಸಮೀಕ್ಷೆಗಳಲ್ಲಿ ಪ್ರೂವ್ ಮಾಡುವ ಥರ ಅದು ಇರಬೇಕು. ಇಟ್ ಶುಡ್ ಬಿ ಇನ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ವೇಸ್. ಕಲ್ಪನೆಗಳಿಗೆ, ಕಟ್ಟುಕತೆಗಳಿಗೆ ಅವಕಾಶಗಳು ಇರಬಾರ್ದು. ಇಮ್ಯಾಜಿನೇಷನ್ಸ್, ಫಿಕ್ಷನ್ಸ್ ಶುಡ್ ಬಿ ಕೆಪ್ಟ್ ಔಟ್ ಆಫ್ ದ ಸ್ಟಡಿ. ಆದಷ್ಟು ಅಧ್ಯಯನ ವಸ್ತುನಿಷ್ಠವಾಗಬೇಕು. ದ ಸ್ಟಡಿ ಶುಡ್ ಬಿ ಆಬ್ಜೆಕ್ಟಿವ್ ಎನ್ನುವುದು ಇದರ ಹಿಂದೆ ಇರುವ ತರ್ಕವಾಗಿರುತ್ತದೆ. ಈಸ್ ದ ಲಾಜಿಕ್ ಬಿಹೈಂಡ್ ದಿಸ್. ಇಷ್ಟು ಇವತ್ತು ಸಾಕು. ಮುಂದಿನ ತರಗತಿಯಲ್ಲಿ ನಿಮಗೆ ನಾನು ವರ್ತನವಾದದ ಪ್ರಮುಖ ನಿಲುವುಗಳು ಯಾವುದು ಅಂತ ಹೇಳಿ ವಿವರಿಸ್ತೇನೆ. ನೆಕ್ಸ್ಟ್ ಕ್ಲಾಸ್ ಐ ಶಾಲ್ ಎಕ್ಸ್ಪ್ಲೈನ್ ಟು ಯು ದ ಬೇಸಿಕ್ ಟೆನೆಂಟ್ಸ್ ಅಥವಾ ಬೇಸಸ್ ಆಫ್ ಬಿಹೇವಿಯರಲಿಸಮ್. ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ 2 ಫೋಟೋಗಳನ್ನು, ಕೊಟೇಶನ್ಗಳನ್ನು ನಾನು ಹಾಕಿದ್ದೇನೆ. ಅದರಲ್ಲಿ ಆರಂಭದಲ್ಲಿ ಬರುವ ವ್ಯಕ್ತಿ ಹೆರಾಲ್ಡ್ ಲ್ಯಾಸ್ವೆಲ್ ಅಂತ ಹೇಳಿ, ಬಿಹೇವಿಯರಲ್ ಪೊಲಿಟಿಕಲ್ ಸೈಂಟಿಸ್ಟ್, ವರ್ತನವಾದಿ ರಾಜಕೀಯ ವಿಜ್ಞಾನಿ, USA ಅವರು. ಪೊಲಿಟಿಕ್ಸ್ ಈಸ್ ಹೂ ಗೆಟ್ಸ್ ವಾಟ್, ವೆನ್ ಆ್ಯಂಡ್ ಹೌ, ಈ ವ್ಯಾಖ್ಯೆಯನ್ನು ಕೊಟ್ಟವರು. ರಾಜ್ಯಶಾಸ್ತ್ರ ಅಂದರೆ ಯಾರಿಗೆ ಏನು ಯಾವಾಗ ಸಿಗ್ತದೆ ಎನ್ನುವಂಥದ್ದು.
ಮತ್ತು ಅಂತ್ಯದಲ್ಲಿ ನಿಮಗೆ ನಾನು ಹಾಕಿದ ಕೊಟೇಶನ್ ಜಾನ್ ಬಿ ವಾಟ್ಸನ್ ಎನ್ನುವಂಥವರು. ಇವರು ಮನಃಶಾಸ್ತ್ರದಲ್ಲಿ ವರ್ತನವಾದವನ್ನು ಅಧ್ಯಯನ ಮಾಡಿದವರು. ಪ್ರಾರಂಭಿಕ ಅಧ್ಯಯನ ಇನ್ ಸೈಕಾಲಜಿ ಬಿಹೇವಿಯರಲಿಸಮನ್ನು ಸ್ಟಾರ್ಟ್ ಮಾಡಿದಂತಹ ವ್ಯಕ್ತಿ. ಅದು ನಿಮ್ಮ ಸಾಮಾನ್ಯ ಮಾಹಿತಿಗಾಗಿ.